ನಮಸ್ಕಾರ ಸ್ನೇಹಿತರೆ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೂ ಮತ್ತು ಯೂಟ್ಯೂಬ್ ಚಾನಲ್ಗೂ ಸುಸ್ವಾಗತ. ನಾನಿವತ್ತು ನಿಮಗೆ ತಿಳಿಸಿಕೊಡ್ತಕ್ಕಂಥದ್ದು ಏನಂತಂದರೆ ನಾನೆಘಾಟ್ ರಿವರ್ಸ್ ವಾಟರ್ ಫಾಲ್. ಇದು ಪುಣೆಯಿಂದ ನಾಸಿಕ್ ಹೋಗೋ ಬಸ್ಸಲ್ಲಿ ಹತ್ಕೊಂಡ್ಬಿಟ್ಟು ಅಲ್ಲಿ ನಾರಾಯಣಗಾವಲ್ಲಿ ಇಳ್ಕೊಂಡು ನಾರಾಯಣಗಾವಿಂದ ಜುನ್ನರ್ಗೆ ಶೇರಿಂಗ್ ಆಟೋದಲ್ಲಿ ಬಂದೆ. ಜುನ್ನರಿಂದ ಒಂದು ಆಟೋ ಮಾತಾಡಿಕೊಂಡು ಇಲ್ಲಿ ನೋಡಿ, ಇದು ಎಂಟ್ರಿ ಪಾಯಿಂಟು. ಸೊ ಇಲ್ಲಿ ಸ್ವಲ್ಪ ಅಮೌಂಟ್ ಕಟ್ಬೇಕಾಗುತ್ತೆ, ಅಂದರೆ 30 ರೂಪೀಸ್ ಎಷ್ಟು, ಅದು 2 ವೀಲರ್ಸ್ಗೆ ಇಷ್ಟು ಮತ್ತು ಕಾರ್ಗೆ ಇಷ್ಟು ಇರುತ್ತೆ. ಸೊ ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ನಾನೆಘಾಟ್ ಹತ್ರ ಬಂದ್ವಿ. ನಾನೆಘಾಟಿಂದ ರಿವರ್ಸ್ ವಾಟರ್ ಫಾಲಿಗೆ ಹೋಗ್ಬೇಕು. ಸೊ ಇಲ್ಲಿ ಕೇಳಿದ್ರೆ ಅಲ್ಲಿ ಕೆಲವೊಬ್ಬರು ಲೋಕಲೇಟ್ಸ್ ಇರ್ತಾರೆ, ಅವ್ರಿಗೆ ನಾವು ಇಷ್ಟು ಅಮೌಂಟ್ ಅಂತ ಕೊಡಬೇಕಾಗುತ್ತೆ. ಯಾಕಂದ್ರೆ ನಮಗೆ ದಾರಿ ಗೊತ್ತಾಗೋದಿಲ್ಲ ನಾವೇನಾದ್ರೂ ಓನಾಗಿ ಹೋಗಕ್ಕೆ ಹೋದ್ರೆ. ಸೊ ಹಂಗಾಗಿ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಅವರೇ ಸ್ವಲ್ಪ ಕರ್ಕೊಂಡು ಹೋಗ್ಬಿಡ್ತಾರೆ. ನಾನು ಅವನಿಗೆ 300 ರೂಪಾಯಿ ಕೊಟ್ಟೆ. ಅವ್ನು ನನ್ನ ವಿಡಿಯೋನು ಸಹಿತ ಕ್ಲಿಕ್ ಮಾಡ್ತಿದ್ದ. ಸೊ ನೋಡಿ ಯಾವ ಥರ ಈಗ ನಾವು ಬಂದುಬಿಟ್ಟಿದ್ವಿ ರಿವರ್ಸ್ ವಾಟರ್ ಫಾಲ್ ಹತ್ರ. ಸೊ ಇಲ್ಲಿ ನೋಡಿ, ಇಲ್ಲಿ ಏನಾಗ್ತಿದೆ ಅಂದರೆ ಮೋಡ ಮೇಲಕ್ಕೆ ಬರುತ್ತೆ. ನಾವು ಎಸ್ಪೆಷಲಿ ಈಗ ಪುಣೆ ಡಿಸ್ಟಿಕಲ್ಲಿ ಇದ್ದೀವಿ. ಸೊ ಇದು ಸ್ವಲ್ಪ ಹೈ ಪ್ಲೇಸ್ ಆಗಿರೋದ್ರಿಂದ ಮೋಡ ಅನ್ನೋದು ನಮಗೆ ಟಚ್ ಆಗುತ್ತೆ. ಇದು ಜೂನಿಂದ ಆಗಸ್ಟಲ್ಲಿ ಬಂದರೆ ಈ ಥರ ಇರುತ್ತೆ. ಇದು ಒಂದು ವಿಡಿಯೋ ನಾನು ತೋರಿಸಿದ್ದೀನಿ. ನಾನು ಸೆಪ್ಟೆಂಬರಲ್ಲಿ ಹೋಗಿರೋದ್ರಿಂದ ನೀರೇನಾಗ್ತಾ ಇದೆ, ಕೆಳಗೆ ಬೀಳ್ತಾ ಇದೆ. ಅದೇ ನೀವು ಜೂನಿಂದ ಆಗಸ್ಟಲ್ಲಿ ಹೋಗೋದಾದ್ರೆ ಕೆಳಗೆ ಬೀಳೋ ನೀರು ಮೇಲ್ ಬರುತ್ತೆ ಏರ್ ಪ್ರೆಷರ್ಗೆ. ಹಂಗಾಗಿ ಇದಕ್ಕೆ ರಿವರ್ಸ್ ವಾಟರ್ ಫಾಲ್ ಅಂತೇಳಿ ಕರೀತಾರೆ. ಇದೊಂಥರ ಪ್ರಕೃತಿಗೆ ವಿರುದ್ಧವಾಗಿ ಬರೋದ್ರಿಂದ ನೇಚರ್ಸ್ ವಂಡರ್ ಅಂತ ಹೇಳ್ತಾರೆ. ಭಾಳ ಜನ ಜೂನು ಆಗಸ್ಟ್ ಒಳಗೆ ಬರ್ತಾರೆ. ಸೊ ನೀವೇನಾದರೂ ಪ್ಲಾನ್ ಮಾಡೋದಾದ್ರೆ ಜೂನಿಂದ ಆಗಸ್ಟ್ ಒಳಗೆ ಬನ್ನಿ. ಸೊ ಆಮೇಲೆ ಆಗಸ್ಟ್ ಸೆಪ್ಟೆಂಬರ್ ಬಂದ್ರೆ ಈ ತರ ಇರುತ್ತೆ. ಈಗ ನೋಡಿ ಕೆಳಗಡೆ ನೋಡ್ತಿದ್ರಲ್ಲ, ಅಲ್ಲಿ ಬಂದ್ಬಿಟ್ಟು ತಾಣೆ ಡಿಸ್ಟಿಕ್ ಅಂತೇಳಿ ಅಲ್ಲಿ ಶುರು ಆಗುತ್ತಂತೆ. ಸೊ ಈಗ ನೋಡಿ, ಈಗ ನಾವು ಪುಣೆ ಡಿಸ್ಟಿಕ್ ಅಲ್ಲಿ ಇದೀವಿ. ಈ ಮೋಡಗಳು ಯಾವ ತರ ಮೇಲ್ ಬರುತ್ತೆ ಅನ್ನೋದ್ರ ನಾನು ತೋರಿಸ್ತೇನೆ. ಅವು ನಮಗೆ ಬಂದು ಟಚ್ ಆಗುತ್ತೆ. ಈಗ ನೋಡಿ ಸ್ವಲ್ಪ ಮೆಲ್ಲಗೆ ಬರುತ್ತೆ. ಸೊ ನೋಡಿ ಈಗ ಬರ್ತಾ ಇದಲ್ಲ, ಈಗ ಬರೋಬೇಕು ಟೈಮಲ್ಲಿ ಈಗ ನೋಡಿ, ಮುಂಚೆ ನಮಗೆ ಊರು ಕಾಣಿಸ್ತಿತ್ತು, ಈಗ ಊರು ಕಾಣಿಸ್ಲಿಲ್ಲ, ಫುಲ್ ಕವರ್ ಆಗಿಬಿಟ್ಟಿದೆ. ಸೊ ಇಲ್ಲಿ ಏನ್ ಮಾಡಬೇಕಾಗುತ್ತೆ, ಒಂದು ಕಡ್ಡಿ ತಗೊಂಡು ನಾವು ಒಸಿದ್ರೆ ಅದು ವಾಪಸ್ ಬರುತ್ತೆ. ಬಟ್ ಏನಂದ್ರೆ ಇಲ್ಲಿ ಏರ್ ಪ್ರೆಷರ್ ಕಡಿಮೆ ಇರೋದ್ರಿಂದ ಇದು ವಾಪಸ್ ಬರಲಿಲ್ಲ. ನೀವು ಜೂನ್ ಇಲ್ಲ ಆಗಸ್ಟ್ ಅಲ್ಲಿ ಹೋಗಿ ಈ ತರ ಟ್ರೈ ಮಾಡಿ, ಖಂಡಿತ ಅದು ಮತ್ತೆ ಮೇಲಕ್ಕೆ ವಾಪಸ್ ಬರುತ್ತೆ. ನಾನು 1:15 ಹೋದೆ, 3 ಗಂಟೆಗೆ ಎಕ್ಸಾಕ್ಟ್ ಅಲ್ಲಿ ಮೋಡ ಹತ್ರ ಬಂದ್ಬಿಟ್ಟು ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಮೋಡ ಬಂದು ಫುಲ್ ಕವರ್ ಆಗಿಬಿಡುತ್ತೆ. ಆಮೇಲೆ ನಾವು ಓಡಾಡೋಕ್ಕಾಗಲ್ಲ. ಸೊ ಅಲ್ಲಿ 4-5 ಜನ ಇದ್ರೆ ಅವ್ರನ್ನ ಯಾರು ಗೊತ್ತಿರೋರಿದ್ರೆ ಅವ್ರ ಮುಖಾಂತರ ನಾವು ಹೋಗ್ಬೋದು.